everyone, welcome to Najia Forum. ಸುಮಾರು ಬಹಳಷ್ಟು ದಿನಗಳಾದ ಮೇಲೆ ನಾನು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸೊ ಸಮ್ ಫ್ಯಾಮಿಲಿ ಪ್ರಾಬ್ಲಮ್ಗಳಿಂದ ವಿಡಿಯೋವನ್ನ ಮಾಡ್ಲಿಕ್ಕೆ ಆಗಿರಲಿಲ್ಲ. ಇವಾಗ ವಿಡಿಯೋವನ್ನ ರೆಗ್ಯುಲರ್ ಹಾಕ್ತಾ ಇದ್ದೀನಿ. ದಯಮಾಡಿ ನನ್ನನ್ನು ಸಪೋರ್ಟ್ ಮಾಡಿ. ಸೊ ಇದನ್ನ ನೋಡಬಹುದು ನೀವು 40,009 ಉಳಿಕೆ ಮೂಲ ವೃಂದದ ಹುದ್ದೆಗಳು ಮತ್ತು 32,177 ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳನ್ನ ಇಲ್ಲಿ ನಾವು ನೋಡಬಹುದು. ನೇಮಕಾತಿ ಹಂತ 2 ತಿಂಗಳಲ್ಲಿ ಅಧಿಸೂಚನೆ, 4 ತಿಂಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು 6 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಪೂರ್ಣವಾಗ್ತದೆ ಅಂತ ಹೇಳಿ ಇದನ್ನ ನಾವು ನೋಡಬಹುದು. ಸೊ ಇದೇ ರೀತಿಯಾಗಿ ನಾವು ಹುದ್ದೆ ಭರ್ತಿಗೆ ಕಾಲಮಿತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 72,186 ಹುದ್ದೆಗಳ ನೇಮಕಾತಿ ತ್ವರಿತಗತಿಯಲ್ಲಿ ಆಗ್ಬೇಕಂತ ಹೇಳಿ ಸರ್ಕಾರದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಹೌದಾ? ಇದರಲ್ಲಿ ಯಾರಿಗೆ ಹೊಣೆ ನೋಡ್ರಪ್ಪ, ಇಲ್ಲಿ ವಿವಿಧ ಇಲಾಖೆಗಳಲ್ಲಿ 72,000 ಹುದ್ದೆಗಳನ್ನ ಖಾಲಿ ಇದಾವೆ. 6 ತಿಂಗಳಲ್ಲಿ ಇದನ್ನ ಪೂರ್ಣಗೊಳಿಸಿ ಅರ್ಹರಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶಗಳನ್ನ ಕಡ್ಡಾಯವಾಗಿ ಹೊರಡಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಹುದ್ದೆಗಳ ಭರ್ತಿ ಪ್ರಕ್ರಿಯೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಮೇಲುಸ್ತುವಾರಿಗಾಗಿ ಉನ್ನತ ಮಟ್ಟದ ಅಧಿಕಾರಿಗಳನ್ನ ನೇಮಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನವು ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಳ್ಳುವ ನಿರೀಕ್ಷೆಯಲ್ಲಿರುವ ರಾಜ್ಯದ ಲಕ್ಷಾಂತರ ಸಂಖ್ಯೆಯ ಆಕಾಂಕ್ಷಿಗಳಿಗೆ ಒಂದು ಸಂತಸವನ್ನ ಮೂಡಿಸಿದೆ. 2023-24ರಲ್ಲಿ 40,009 ಖಾಲಿ ಹುದ್ದೆಗಳಿದ್ದು, ಎಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ. ಸ್ಥಳೀಯ ವೃಂದದಲ್ಲಿ 32,000. ಹೌದಾ? ಅದನ್ನ ಶೀಘ್ರಗತಿಯಲ್ಲಿ ಭರ್ತಿ ಮಾಡಲು ಸರ್ಕಾರ ಉದ್ದೇಶಿಸಿದೆ. ಅದಕ್ಕಾಗಿ 40,000 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಈಗಾಗಲೇ ಅನುಮೋದನೆಯನ್ನ ಕೊಟ್ಟಿದ್ದಾಗಿದೆ. ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದದ ಹುದ್ದೆಗಳ ಪೈಕಿ 80% ಹುದ್ದೆಗಳನ್ನ ಭರ್ತಿ ಮಾಡಲು ಇಲಾಖೆಯು ಅದನ್ನ ಒಪ್ಪಿಗೆಯನ್ನ ಕೊಟ್ಟಿದೆ. ಅಂತ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳಿಗೆ ಎಲ್ಲ ಖಾಲಿ ಇರುವ ಹುದ್ದೆಗಳನ್ನು ತುಂಬಿಸಿಕೊಳ್ಳಲು ಏನ್ ಮಾಡಿದಾರಪ್ಪ ಅಂದ್ರೆ ಅನುಮೋದನೆಯನ್ನ ಕೊಟ್ಟಿದ್ದಾಗಿದೆ. ಇಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಈ ಹುದ್ದೆಗಳನ್ನ ಭರ್ತಿ ಮಾಡುವ ಕುರಿತಂತೆ ಆಯ್ಕೆ ಪ್ರಾಧಿಕಾರಗಳಾದ KPSC ಮತ್ತು KEA ಇಂದ ಕ್ರಿಯಾ ಯೋಜನೆಯನ್ನು ಪಡೆದು ಅನುಮೋದನೆಗಾಗಿ ಇದೇ 20ರಂದು ಸಚಿವ ಸಂಪುಟ ಸಭೆಗೆ ಪ್ರಸ್ತಾವವನ್ನ ಸಲ್ಲಿಸಿತ್ತು. ನೇರ ನೇಮಕಾತಿ ಮಾಡುವಂತ ಹುದ್ದೆಗಳನ್ನ ಈಗ ತ್ವರಿತವಾಗಿ ಭರ್ತಿ ಮಾಡಿಕೊಳ್ಳುವುದು, ಮೇಲುಸ್ತುವಾರಿಯಾಗಿ ಮಾಡುವ ಅಧಿಕಾರಿಗಳಿಗೆ ಜವಾಬ್ದಾರಿ ನೀಡುವ ನಿರ್ಣಯವನ್ನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ನಡೆಸಿದ ಚೊಚ್ಚಲ ಸಚಿವ ಸಂಪುಟದಲ್ಲಿ DK ಶಿವಕುಮಾರ್ ಅವರು ಇದನ್ನ ಆಜ್ಞೆಯನ್ನ ಹೊರಡಿಸಿದ್ದಾರೆ. ಸೊ ಇನ್ನು ಮುಂದೆ ಪರೀಕ್ಷೆ ಇದ್ದಿದ್ದು 2 ತಿಂಗಳಲ್ಲಿ ಅಧಿಸೂಚನೆ, 4 ತಿಂಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ, 6 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನ ಮಾಡಿಸ್ಬೇಕಂತ ಇಲ್ಲಿ ಆದೇಶವನ್ನ ಹೊರಡಿಸಲಾಗಿದೆ. ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳು 32,000, ಉಳಿಕೆ ವೃಂದದ ಹುದ್ದೆಗಳು 40,000. ಇವೆಲ್ಲ ಹುದ್ದೆಗಳು ಈಗ ಖಾಲಿ ಇದ್ದು ಇವೆಲ್ಲವನ್ನ ತುಂಬಿಕೊಳ್ಬೇಕಂತ ಹೇಳಿ ಸರ್ಕಾರದವರ ಒಂದು ಆದೇಶವಾಗಿದೆ. ಸರ್ಕಾರವು ಈ ನಿರ್ಧಾರ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುವುದರ ಜೊತೆಗೆ ಸಾರ್ವಜನಿಕ ಸೇವೆಗಳ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಸಹಾಯವಾಗಲಿದೆ. ಹುದ್ದೆಗಳು ಶಿಕ್ಷಣ, ಆರೋಗ್ಯ ಮತ್ತು ಪೊಲೀಸ್ ಇಲಾಖೆಗಳಲ್ಲಿ ಆಗುವಂತ ಹೆಚ್ಚಿನ ಪ್ರಮಾಣದಲ್ಲಿ ಭರ್ತಿಯಾಗುವಂತ ಚಾನ್ಸಸ್ಗಳು ನಾವಿಲ್ಲಿ ನೋಡಬಹುದು. ವಿಶೇಷವಾಗಿ ಶಿಕ್ಷಣದಲ್ಲಿ ಏನ್ ಮಾಡ್ತಾ ಇದ್ರು, ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳುವಂತ ಚಾನ್ಸಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದಾವೆ. ಸೊ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ನಾವೇನ್ ಮಾಡ್ಬೇಕು, ಇವಾಗಿಂದನ ನಮ್ಮ ಸ್ಟಡಿಯನ್ನ ನಾವೇನ್ ಮಾಡ್ಬೇಕು, ಸ್ಟಾರ್ಟ್ ಮಾಡಬೇಕು. 2 ತಿಂಗಳಲ್ಲಿ ಅಧಿಸೂಚನೆ, 4 ತಿಂಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ, 6 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವಂತ ಚಾನ್ಸಸ್ಗಳು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಯಾರು ಎಜುಕೇಶನ್ ಲೈನ್ ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ದಯಮಾಡಿ ಪ್ರಿಪರೇಷನ್ ಅನ್ನ ಬಿಡಬೇಡಿ, ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಈಗಾಗಲೇ ಗೌರ್ಮೆಂಟ್ನವರು ಆದೇಶವನ್ನ ಹೊರಡಿಸಿದ್ದಾರೆ. 100% ಅವ್ರು ತುಂಬ್ಕೋತಾರಂತ ನಾವು ತಿಳ್ಕೋಬೇಕು. ಹೌದಾ? ಸೊ ಆಲ್ ದ ಬೆಸ್ಟ್. ಧನ್ಯವಾದಗಳು.